ಎಸ್ ಎಂ ಕೃಷ್ಣ ಅವರಿಗೆ ನೇರಳಾಗಿ ನಿಂತು ಅವರ ರಾಜಕೀಯ ಏನು ಯಶಸ್ವಿನಿಯಿಂದ ಇದ್ದರು. ಬಟ್ ಅವಧಿ ಮುನ್ನ ಚುನಾವಣೆ ಆಗಬೇಕು ಅನ್ನೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು. ನಾನು ಬೇಡ ಅಂತ ಹೇಳಿದೆ ಅಂತ ನೆನೆ ಡಿ ಕೆ ಶಿವಕುಮಾರ್ ಹೇಳ್ತಾಯಿದ್ರು. ಅದೊಂದು ಬಿಟ್ಟರೆ ಅವರು ಪಕ್ಕ ಈಗ ಸಂಬಂಧ ಆಗಿದೆ, ಅದು ಬೇರೆ. ಭಾಳ ನೆರಳಾಗಿ ಇದ್ದಿದ್ದು, ಅದರಿಂದಾಗಿ ಅವರು ಸಹಜವಾಗಿ ಅವರಿಗೆ ಭಾವುಕರಾಗಿ ಅವರು ಅವತ್ತು ಬಂಗಾರಪ್ಪ ಅವ್ರು ಕಳ್ಕೊಂಡಾಗ ಕಣ್ಣೀರು ಹಾಕಿದ್ರು. ಯಾಕೆಂದರೆ ನನ್ನನ್ನು ಮಂತ್ರಿ ಮಾಡಿದ್ರು ಕಣೆ ಅವರು, ಇನ್ಯಾರು ನನಗೆ ಅಂದರೆ ಮಂತ್ರಿ ಮಾಡೋಕ್ಕೂ ದೊಡ್ಡ ಕಾರಣ ಇತ್ತು. ಬಂಗಾರಪ್ಪನವರು ಡೆಲ್ಲಿಗೆ ಹೋಗುವಾಗ, ಸರ್ ನೀವು ಮುಖ್ಯಮಂತ್ರಿಯಾಗಿ ಬರ್ತೀರಾ ಅಂತ ಏರ್ಪೋರ್ಟಲ್ಲಿ ಬಿಡೋಕೆ ಹೋದಾಗ, ನಾನು ಮುಖ್ಯಮಂತ್ರಿ ನೀನಾದರೆ ನೀನು ಮಂತ್ರಿ ಮಾಡ್ತೀನಿ ಕಣೆ ಅಂತ ಹೇಳಿದ್ರಂತೆ. ಮಾತನಾಡುವಾಗ ಯಾರೋ ಹೇಳ್ತಾ ಇದ್ರು. ಹೌದು, ಇಟ್ ವಾಸ್ ಟ್ರೂ. ಆಮೇಲೆ ಅವ್ರು ಮಂತ್ರಿನೂ ಮಾಡಿದ್ರು. ಸೊ ಹಾಗೆ ಅವರಿಗೆ ಸ್ವಲ್ಪ ಸೆಳ್ತಾ. ಆಮೇಲೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಹೆದರ್ತಾ ಇದ್ದಿದ್ದು ಎಸ್ ಎಂ ಕೃಷ್ಣ ಅವ್ರಿಗೆ. ಯಾಕಂದರೆ ಎಸ್ ಎಂ ಕೃಷ್ಣ ಅವರು ಸ್ವಲ್ಪ ಇವರ ಏನು ಅವ್ರ ಆ್ಯಟಿಟ್ಯೂಡ್ ಇದ್ದರೆ ಕರೆದು ಜೋರು ಮಾಡೋರು. ಇಲ್ಲ ಸರ್ ಹಂಗಲ್ಲ ಸರ್ ಅಂತ ಅಂದ್ಬಿಟ್ಟು ಕಳ್ಸ್ಕೊಬಾರ್ದು. ಬಟ್ ಸ್ವಲ್ಪ ಹೆದರ್ತಾರೆ. ಅದು ಡಿ ಕೆ ಶಿವಕುಮಾರ್ಗೆ ಇದಿದೆ. IT-BT ಕ್ಷೇತ್ರದ ದಿಗ್ಗಜಗಳ ಪೈಕಿ ಎಸ್ ಎಂ ಕೃಷ್ಣ ಅವ್ರು ಗುರುತಿಸಿದ್ದು ನಂದನ್ ನಿಲಕೇಣಿ ಅವ್ರನ್ನ. ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಬೆಂಗಳೂರು ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ BDA ಮಹಾನಗರ ಪಾಲಿಕೆ ಜೊತೆಗೆ ಕಾರ್ಪೊರೇಟ್ ವಲಯ ಸಹಭಾಗಿತ್ವ. ಮುಂದೆ ನೋಡಿ, ಅದೇ ನಂದನ್ ನಿಲಕೇಣಿ ಅವ್ರನ್ನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಮೇಲೆ ಆಧಾರ್ ಪ್ರಾಧಿಕಾರದ ಮುಖ್ಯಸ್ಥರನ್ನಾಗಿ ಮಾಡಿಬಿಟ್ರು. ಇಡೀ ದೇಶದಲ್ಲಿ ಇವತ್ತು ಸುವ್ಯವಸ್ಥಿತವಾಗಿ ಆಧಾರ್ ಕಾರ್ಡ್ ಒಂದು ಇವತ್ತು ಅನುಷ್ಠಾನಗೊಂಡಿದ್ರೆ ಕೃಷ್ಣ ಅವರು ಗುರುತಿಸಿದ ಪ್ರತಿಭಾವಂತ. ಅಂದರೆ ಅವ್ರಿಗೆ ಆ ಗುಣಗ್ರಹಣ, ಯಾರಲ್ಲಿ ಯಾವ ಸಾಮರ್ಥ್ಯ ಇದೆ, ಯಾವ ವಿಶೇಷ ಪರಿಶ್ರಮ ಇದೆ, ಪ್ರತಿಭೆ ಇದೆ, ಆ ರೀತಿ ಆ ಗುಣಗ್ರಾಹಿತ್ವ ಇದ್ದಿದ್ದರಿಂದ ಬಹುಶಃ ಇವತ್ತು ನರೇಂದ್ರ ಮೋದಿ ಅವರು ನಿನ್ನೆ ಸುಮಾರು 1.25 ಪುಟದ ಒಂದು ತುಂಬ ಆಪ್ತವಾದ ವಾಕ್ಯಗಳಲ್ಲಿ ಅವ್ರಿಗೊಂದು ಪತ್ರ ಬರೆದು ಕಳಿಸ್ತಾರೆ ಶ್ರೀಮತಿ ಪ್ರೇಮಾ ಕೃಷ್ಣ ಅವರಿಗೆ. ಹೀಗಾಗಿ ಅವರು ಅಜಾತ ಶತ್ರು ಅಂತ ನಾವು ಅನ್ನೋದೇ, ಯಾವ ಪಕ್ಷದಲ್ಲಾದ್ರೂ ಇರಲಿ, ಅವ್ರಲ್ಲಿದ್ದ ಆ ವಿಶೇಷತೆ ಎಲ್ಲರೂ ಗೌರವಿಸೋತರ. ಅವ್ರ ವಿರುದ್ಧ ಯಾರು ಧ್ವನಿ ಎತ್ತಿ ಇವತ್ತಿನ ದುರಂತ. ಅದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಸೋನಿಯಾ ಗಾಂಧಿ ಅವರು ಮಾಡಿದ್ದು ಬಹಳ ತಪ್ಪು, ಇದು ದೊಡ್ಡ ಪ್ರಮಾದ. ಇದು ಎಸ್ ಎಂ ಕೃಷ್ಣ ಅಂತ ಮುತ್ಸದ್ದಿನ ಅಟ್ಲೀಸ್ಟ್ ಅವ್ರು ಸಾವಿನ ಸಂದರ್ಭದಲ್ಲಾದರೂ. ನನಗಿರೋ ಮಾಹಿತಿ ಪ್ರಕಾರ ಎಸ್ ಎಂ ಕೃಷ್ಣ ಅವರಿಗೆ ಸೋನಿಯಾ ವರ್ಧ ಚೆನ್ನಾಗಿದ್ದು, ಇವ್ರ ಸರಿ ಇರಲಿಲ್ಲ ಅಂತ. ಯಾಕಂದರೆ 2008ರಲ್ಲಿ ಅವರು ರಾಜ್ಯಪಾಲರನ್ನಾಗಿ ಮಾಡಿದ್ರು. 2000 ಅದಾದಮೇಲೆ ಅವರು ರಾಜೀನಾಮೆ ಕೊಡಿಸಿದ್ರಲ್ಲ, ಬಂದಾಗ 2016ರಲ್ಲಿ ರಾಜ್ಯಸಭಾ ಚುನಾವಣೆ ಆಯಿತು. ಆಗ ಖಾಲಿಯಾಗಿತ್ತು. ನೀನು ಮಾಡ್ತೀನಿ ಅಂತ ಹೇಳಿದ್ರಂತೆ. ಯಾರೋ ಹೋಗಿ ರಾಹುಲ್ ಗಾಂಧಿ ಅವರ ತಲೆ ತಿಂದ್ಬಿಟ್ಟು ಪ್ರೊಫೆಸರ್ ರಾಜೀವ್ ಗೌಡ ವೆಂಕಟಪ್ಪನವ್ರ ಮಗನಿಗೆ ಮಾಡಿದ್ರು ಅನ್ನೋದು, ಅದಾದಮೇಲೆ ಬೇಸರಗೊಂಡಿದ್ರು ಅನ್ನೋದು ಒಂದು. ಅದು ಅವರ BJPಗೆ ಸೇರಿರೋದು ಅವರ ರಾಜಕೀಯವಾಗಿ ದೊಡ್ಡ ತಪ್ಪು ಅಂತ ಆಮೇಲೆ ಅವ್ರು ಹೇಳ್ತಾಯಿದ್ರು. ಇರಲಿ, ಬಟ್ ಮಂಡ್ಯದ ಮಟ್ಟಿಗೆ ಭಾಳ ಲಿಮಿಟಾಗಿ ಅವರು ಬರ್ತಾ ಇದ್ದಿದ್ದು. ಮತ್ತು ಬಂದರೆ ಒಂದು ಶಿಸ್ತಿರೋದು. ಈ ನಮ್ಮ ಅಲ್ಲಿ ಏನಂದರೆ ಶಿಸ್ತಿನ ರಾಜಕಾರಣ ಮಾಡೋರು ಭಾಳ ವಿರಳ. ಮೈ ಮೇಲೆ ಬೀಳಬೇಕು, ಕೂಗಾಡಬೇಕು, ಆ ಒಂದು ಜೈಕಾರೆಲ್ಲ ಹಾಕಬೇಕು. ಹಾಗೆ ಇವತ್ತು ಯಾರು ಹಿರಿಯರು ಪತ್ರಕರ್ತರು ನೆನ್ಪು ಮಾಡ್ತಿದ್ರು. ಅವ್ರು KPCC ಅಧ್ಯಕ್ಷರಾಗಿದ್ದಾಗ ಒಬ್ಬ ಸಾಮಾನ್ಯ ರೈತ ಹಳೆಯ ಟವೆಲ್ ಹಾಕೊಂಡು ಒಂದು ಚಡ್ಡಿ ಹಾಕೊಂಡು ಮಣ್ಣಿನಲ್ಲಿ ಮನೆ ಮುಂದೆ ಬಂದ್ಬಿಟ್ಟು ಸದಾಶಿವನಗರ ಮನೆ ಮುಂದೆ ಕೂತ್ಕೊಂಡು ಎಸ್ ಎಂ ಕೃಷ್ಣ ಅವರಿಗೆ ಜೈ ಹಾಕೊಂಡು ನೀನು ಅಧ್ಯಕ್ಷ ಆಗಿದ್ದೆಯಾ, ನೀನು ಮುಖ್ಯಮಂತ್ರಿ ಆಗಬೇಕು ಕೂಗಾಡ್ತಿದ್ರಂತ ಆಚೆ ಬಂದ್ಬಿಟ್ಟು, ನೋಡಪ್ಪ ನಿನ್ನಂಥ ಕಾರ್ಯಕರ್ತ ನನ್ನ ಪಕ್ಷಕ್ಕೆ ಬೇಕು ಅಂತೇಳಿ ತಪ್ಕೊಂಡ್ರಂತೆ. ಅವ್ರು ಹೇಳ್ತಾ ಇದ್ರಲ್ಲ, ಭಾಳ ಮಡಿವಂತಿಕೆ ಆಗಿತ್ತು. ಅದು ಬೇರೆ, ಜನರ ಜೊತೆಯಲ್ಲಿ ಬರೆಯುವಾಗ ಬರೀತೆ. ಅವರು ನಾನು ನೋಡ್ದಂಗೆ ದೊಡ್ಡ ಭಾಷಣ ಅವ್ರದ್ದು 99ರಲ್ಲಿ ಅವರು ನಾಮನ ಪತ್ರ ಸಲ್ಲಿಸಿ ಅದು ವೈರಲ್ ಆಗಿದೆ. ಮದ್ದೂರಲ್ಲಿ ಅಂಬರೀಷ್ ಜೊತೆಯಲ್ಲಿ ಹೋಗ್ಬಿಟ್ಟು ನಾಮ ಸಲ್ಲಿಸಿದಾಗ, ನೀವು ಬಯಸಿದವನೊಬ್ಬ, ನಿಮ್ಮ ತಾಲೂಕಿನವನೊಬ್ಬ ಅಂದರೆ ಮುಖ್ಯಮಂತ್ರಿ, ಈ ರಾಜ್ಯದ ನೀವು 130-150 ಸೀಟ್ ಕೊಟ್ಟರೆ ನಾನು ಮುಖ್ಯಮಂತ್ರಿ ಆಗ್ತದೆ, ನಾನು ಆಗ್ತೀನಿ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಅಷ್ಟು ಸೂಕ್ಷ್ಮದ ಅವ್ರ ಮಾತು. ಅಂಬರೀಷ್ ನನ್ನ ಹತ್ರ ಒಂದು 100 ಸಲ ಹೇಳಿದ್ದಾರೆ ಸ್ಮಿತಾ. ನಾವು ವಿರೋಧ ಮಾಡುವಾಗ, ಅವ್ರು ಮುಖ್ಯಮಂತ್ರಿ ಆದಾಗ ಅವ್ರನ್ನ ಕಾಲೆಳಿತಾ ಇರುವಾಗ, ರಾಜಕೀಯ ಎದುರಾಳಿಗಳೆಲ್ಲ ಟೀಕೆ ಮಾಡ್ತಿರುವಾಗ ಮಂಡ್ಯದಾಗ ಬಂದು ಅಂಬರೀಷ್ ನನ್ನ ಹತ್ರ ಹೇಳಿದ್ದನ್ನು ನನಗೆ ಇವತ್ತು ರೀಕಾಲ್ ಮಾಡ್ತಾ ಇದ್ದೀನಿ ಸ್ಮಿತಾ. ಎಲ್ಲಾದ್ರೂ ಉಂಟೇನೆ ಗಣರಾಜ್ಯೋತ್ಸವ ಪ್ರಶಸ್ತಿಗಳು, ರಾಷ್ಟ್ರ ಪ್ರಶಸ್ತಿಗಳು ಇಬ್ಬರಿಗೆ ಬಂದವು. ಒಬ್ಬ ಗುಲಾಂ ನಬಿ ಆಜಾದ್, ಮತ್ತೊಬ್ಬರು ಎಸ್ ಎಂ ಕೃಷ್ಣ. ಅವರಿಬ್ಬರು ಮಾಡಿದ್ದು ಬಹುಕಾಲದ ತಮ್ಮ ಒಡನಾಟವಿದ್ದ ಗಾಂಧಿ ಕುಟುಂಬದ ನಿಷ್ಠುರವನ್ನು ಕಟ್ಕೊಂಡ್ಬಿಟ್ರು. ಅವರು ಉತ್ತರ ಪಕ್ಷದ್ರೋಹಿಗಳು. ಇವತ್ತು ನೋಡಿ, ಇಂಡಿಯಾ ಮೈತ್ರಿ ಕೂಡ ಎಷ್ಟು ಖಾಲಿ ಆಗಿಬಿಟ್ಟಿದೆ ಅಂತಂದರೆ, ಗುಲಾಂ ನಬಿ ಆಜಾದ್ ಎತ್ತರದ ಅವರ ಮಟ್ಟದ ಒಬ್ಬ ಮುಸ್ಲಿಂ ನಾಯಕ ಅಲ್ಲಿಲ್ಲ. ಅವ್ರು ಮುಸ್ಲಿಮರು ಎಷ್ಟೇ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡ್ರು ಕೂಡ ಹೇಳ್ಕೊಳ್ಳುವಂಥ ಒಬ್ಬ ಮುಸ್ಲಿಂ ನಾಯಕ ಇಲ್ಲ. ಇವತ್ತು ಜಮೀರ್ ಅಹಮದ್ ಖಾನ್ ಅವರೇ ಇವತ್ತು ಇಂಡಿಯಾ ಮೈತ್ರಿ ಕೂಟದ ಏಕೈಕ ಮುಸ್ಲಿಂ ಲೀಡರ್. ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಪ್ರಶಸ್ತಿ ಸ್ವೀಕರಿಸೋಕೆ ಹೋಗುವಾಗ, ರಾಷ್ಟ್ರಪತಿಗೆ ಹತ್ರ ಹೋಗುವಾಗ ತುಂಬ ಸ್ವಲ್ಪ ಅವ್ರಿಗೆ ಆಗಲೇ ಕೈ ಕೊಡ್ತಾ ಇತ್ತು. ಅವ್ರನ್ನ ಸಹಾಯಕರು ಬಂದ್ಬಿಟ್ಟು ಅವ್ರನ್ನ ಪ್ರಶಸ್ತಿಯನ್ನು ಸ್ವೀಕರಿಸೋರು. ನೋಡಿ, ಅವ್ರು ಮೋದಿ ಯಾರಿಗಾದ್ರೂ ಪದ್ಮವಿಭೂಷಣ ಅಥವಾ ಭಾರತ ರತ್ನ ಕೊಟ್ಟರೆ ಅವರು ಗಾಂಧಿ ಕುಟುಂಬದ ಶತ್ರುಗಳು ಅಂತ ಘೋಷಿತರಾಗ್ತಾ ಇದ್ದಾರೆ. ಎಂಥ ವಿಪರ್ಯಾಸ ಈ ಕಾಂಗ್ರೆಸ್ ಕಲ್ಚರ್ನಲ್ಲಿ. ಇಲ್ಲ, ಪದ್ಮ ಅವಾರ್ಡ್ ಬಂದಾಗ್ಲೂ ಕೂಡ ಅದಕ್ಕೆ ರಾಜಕೀಯ ಲೇಪನ ಆಯ್ತು. ಅಲ್ಲ, ಅದು ಸಮಾಧಾನ ಮಾಡುವಂಥದ್ದು. ತೆಲಂಗಾಣ ಅವ್ರನ್ನ ನಿರ್ಲಕ್ಷ್ಯ ಮಾಡಲಾಯ್ತು. ನಾನು ಏನು ಹೇಳ್ತಿದ್ದೆ ಮರೆತು ಬಿಟ್ಟೆ ನಾನು. ಕಂಟಿನ್ಯೂಟಿ ಅಂಬರೀಷ್ ಅವ್ರ ಬಗ್ಗೆ. ಅಂಬರೀಷ್ ಅವರು ಹೇಳ್ತಾ ಇದ್ರು, ವಿರೋಧ ಮಾಡುವಾಗ
ಎಲ್ಲಾದ್ರೂ ಉಂಟೇನಯ್ಯ ಇಂಥ ಒಂದು 3ನೇ ಮಾಡಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ಮಣ್ಣಿನ ಮಗ ಕೂರುವಂಥ ಅವಕಾಶ ಎಲ್ಲ ನಾವು ಏನ್ರಯ್ಯ ನಮಗೆ ಬಂದಿರೋದು ಅಂತ ಬೈಯೋರು, ಅಂದರೆ ವಿರೋಧ ಮಾಡಿದವ್ರಿಗೆ ಇರ್ಲಿ ಕಣೆ, ಏನೋ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಅಂದರೆ ಎಸ್ ಎಂ ಕೃಷ್ಣ ಅವ್ರನ್ನ ನಾವು ಅನಗತ್ಯ ಟೀಕೆ ಮಾಡಿ ಕಾಲೆಳೆಯುವಂಥ ಕೆಲಸ ಮಾಡಬಾರ್ದು. ಎಲ್ಲಾದ್ರೂ ಉಂಟೇನೆ. ಜನತಾದಳ ಪರಿವಾರದಲ್ಲಿದ್ರು ಅವರಲ್ಲ ಸರ್, ಸಿ ಎಂ ಆದಾಗ ಹೇಳೋದು, ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ಗೆ ಬಂದಿದ್ರು, ಆಗ ಹೇಳೋದು ಅಂಬರೀಷು, ಅಂದರೆ 3ನೇ ಮಾಡಿಯಲ್ಲಿ ಕೂರುವಂಥದ್ದು ಮಂಡ್ಯ ಜಿಲ್ಲೆಯವನಿಗೆ ಒಂದು ಭಾಗ್ಯ ಬಂದಿದೆಯಲ್ಲ, ಇನ್ನು ಯಾರಿಗಾರು ಬರೋ ಅವ್ಕೆ ಸಾಧ್ಯ ಇದೆಯಾ? ನಾವು ಏನು ತಮಾಷೆ ಮಾಡ್ತಿದ್ದೀವ? ಏನು ನಾನು ಎಂತೆಂಥವ್ರು ಮುಖ್ಯಮಂತ್ರಿಗಳು ನೋಡಿದ್ದೀನಿ ಕಣಯ್ಯ, ವಿರೋಧ ಎಂತೆಂಥ ಮುಖ್ಯಮಂತ್ರಿ, ಆದರೆ ನಮ್ಮ ಜಿಲ್ಲೆಯವನೊಬ್ಬ ಕೂರೋದಿದೆಯಲ್ಲ ಅದರೊಂದು ಹೆಮ್ಮೆನೇ ಬೇರೆ ಅಂತ ಭಾಳ ಎಮೋಷನಲ್ ಆಗಿ ಹೇಳ್ತಾ ಇದ್ರು. ಮಾಡ್ಬೇಕು ಸರ್, ಆಯ್ತು ಓಕೆ ಸರ್ ಅಂತ ಆ ಥರ ಅವ್ರ ಹತ್ರ ಮಾತಾಡಿ ತುಂಬ ಇವ್ರು ಕಡಿಮೆ ಯಾರು ಸಂಕೃಷ್ಣ ಭಾಳ ಕಡಿಮೆ ಅಂಬರೀಷ್ ಅಂತ ಭಾಳ ಕಡಿಮೆ ಮಾತಾಡ್ತಿದ್ದು, ಟು ದ ಪಾಯಿಂಟ್. ಅಂಬರೀಷ್ ಸ್ವಲ್ಪ ಜಾಸ್ತಿ, ಯಾನ್ ಸರ್ ನೀವು ಹಂಗೆ ಅಂತ ಥರ ಲಘುವಾಗಿ ಮಾತಾಡ್ಕೊಂಡು, ಆದ್ರೂ ಏನು ಅನ್ಕೋತಾ ಇಲ್ಲ. ಅವರ ಹೀರೋದೇ ಆಗಿ ಅಂಬರೀಷ್ ಅಂತೇಳಿ ಅವ್ರನ್ನ ಅಂಬರೀಷ್ನ ಭಾಳ ಗೌರವಿಸ್ತಾ ಇದ್ರು. ಅವರನ್ನು ಕಾಂಗ್ರೆಸ್ಸಿಗೆ ಕರ್ತರುವಲ್ಲಿ ಭಾಳ ನಿರ್ಣಾಯಕ ಪಾತ್ರ ವಹಿಸಿದ್ರು. ಅಂಬರೀಷ್ ಮೂಲತಃ ಮೊದಲು ಕಾಂಗ್ರೆಸ್ಸಲ್ಲಿ ರಾಜಕೀಯವನ್ನು ಕಾಂಗ್ರೆಸ್ಸಿಗೆ ಕರ್ಕೊಬಂದಿದ್ದು ನರಸಿಂಹರಾವ್ ಕಾಲದಲ್ಲಿ ಅವ್ರನ್ನ ಕಾಂಗ್ರೆಸ್ಸಿಗೆ ಕರ್ಕೊಬಂದು ಮಂಡ್ಯದಾಗ ಸರ್ವೇಮಿಂಗ್ ಕ್ರೀಡಾಂಗಣದಲ್ಲಿ ಕಾಂಗ್ರೆಸ್ ಸೇರಿಸಲಾಯಿತು. ಅವತ್ತು ಅವರಿಗೆ ನಂತರದ ಏನು ಲೋಕಸಭಾ ಟಿಕೆಟ್ ಕೊಟ್ಟಿಲ್ಲ ಅಂತ ಅಂಬರೀಷ್ ಅವರು ಮುನ್ಸ್ಕೊಂಡು ಜನತಾದಳಕ್ಕೆ ಹೋದರು. ಅವ್ರನ್ನ ನಮ್ಮ 95ರ ಏನು ರಾಮನಗರ ಚುನಾವಣೆ ಉಪಚುನಾವಣೆಯಲ್ಲಿ ದೇವೇಗೌಡರಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗಿದ್ದು, ನಂತರ ಪ್ರಧಾನಮಂತ್ರಿ ಆಗಬೇಕಾದಾಗ ರಾಮನಗರಕ್ಕೆ ರಾಜೀನಾಮೆ ಕೊಟ್ಟು ಸ್ಮಿತ. ಆಗ ಉಪಚುನಾವಣೆಯಲ್ಲಿ JDS ಜನತಾದಳ ಅಂಬರೀಷ್ ಅವರಿಗೆ ಟಿಕೆಟ್ ಕೊಡ್ತು. CM ಲಿಂಗಪ್ಪ ಕಾಂಗ್ರೆಸ್ ಕ್ಯಾಂಡಿಡೇಟು, ಅಂಬರೀಷ್ನ ಸೋಲಿಸಿದ್ರು ಅಲ್ಲಿ ಜನ. ಮತ್ತೆ ಮಂಡ್ಯದಲ್ಲಿ ಬಂದು ಜನತಾದಳದಲ್ಲಿ ಭಾಳ ದೊಡ್ಡ ಎಲ್ಲ ರಚಿಗೆ ಎದ್ಬಿಟ್ಟಿದ್ರು. 98ರಲ್ಲಿ ನಿಖಿಲ್ನ ಸೋಲಿಸ್ಬಿಟ್ರು, ದೇವೇಗೌಡರನ್ನ ಗೆಲ್ಸಿದ ಜನ ಅಂಬರೀಷನ್ ಸೋಲಿಸ್ಬಿಟ್ಟಿದ್ರು. ರಾಮನಗರ ಚನ್ನಪಟ್ಟಣದ ಅವರ ರಾಜಕೀಯ ವಿವೇಕವನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡುವಾಗಿಲ್ಲ. 98ರಲ್ಲಿ ಮತ್ತೆ ಅಂಬರೀಷ್ ಜನತಾದಳ ಮತ್ತೆ ಕಾಂಗ್ರೆಸ್ ಬರೋದ್ರಲ್ಲಿ ಭಾಳ ನಿರ್ಣಾಯಕ ಪಾತ್ರ. ಯಾಕಂದ್ರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋರಿದ್ರು. ಸೊ 99ರ ವೇಳೆಗೆ ಮತ್ತೊಂದು ಅಂಬರೀಷನ್ನ ಕರ್ಕೊಬಂದು ಸಂಸದನ ಅವರು ಎಸ್ ಎಂ ಕೃಷ್ಣ ಅವರು ಕಾರ್ಪೊರೇಟ್ ಜಗತ್ತಿನ ಸಾಮರ್ಥ್ಯವನ್ನು ಯಾವ ರೀತಿ ಬಳಸ್ಕೊಂಡ್ರು ಅಂತಂದರೆ, ಅವರು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಬಿಸಿ ಊಟ ಕಾರ್ಯಕ್ರಮ ಇತ್ತಲ್ಲ, ಆ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕದ 8 ಶೈಕ್ಷಣಿಕ ಜಿಲ್ಲೆಗಳಿಗೆ ವಿಪ್ರೋ ಫೌಂಡೇಶನ್, ವಿಪ್ರೋ ಪ್ರತಿಷ್ಠಾನದ ತಜ್ಞರೆಲ್ಲ ಬಳಸ್ಕೊಂಡ್ಬಿಟ್ಟು ಅಲ್ಲಿನ ಸರ್ಕಾರಿ ಹೈಸ್ಕೂಲ್ ಮೇಸ್ಟರ್ಗಳಿಗೆ ಇಂಗ್ಲೀಷು, ಗಣಿತ ಮತ್ತು ವಿಜ್ಞಾನ ಬೋಧನೆಗೆ ವಿಶೇಷ ತರಬೇತಿ ಕೊಡೋಕ್ಕೆ ಶುರು ಮಾಡಿದರು. ಆ ದಿನಗಳಲ್ಲಿ ಈ ಅಜೀಂ ಪ್ರೇಮ್ಜಿಯವರು ಆ ಭಾಗದಲ್ಲಿ ಗುಟ್ಟಾಗಿ ಓಡಾಡಿದ್ರಂತೆ. ಅವಾಗ ಅವ್ರಿಗೆ ಏನು ಪಾಪ ಪ್ರಜ್ಞೆ ಕಾಡ್ತೋ ಏನೋ, 2008ರಲ್ಲಿ ಒಂದು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು, ನಾನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅಂತ ಒಂದು ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾ ಇದ್ದೀನಿ, 8,400 ಕೋಟಿ ರೂಪಾಯಿ ಬಂಡವಾಳವನ್ನು ನಾನು ವಿಪ್ರೋ ಫೌಂಡೇಶನಿಂದ ಇದಕ್ಕೆ ತೊಡಗಿಸ್ತಾ ಇದ್ದೀನಿ. ಅಲ್ಲಿ ಬರೀ 3 ಕೋರ್ಸು, 2 ವರ್ಷದ B.Ed, 2 ವರ್ಷದ M.Ed ಪದವಿ, 2 ವರ್ಷದ ಡೆವಲಪ್ಮೆಂಟ್ ಎಜುಕೇಷನ್, 3 ಕೋರ್ಸ್ಗಳು ಅಂತಂದು. ಯಾಕೆ ಎಲ್ಲ ಬಿಟ್ಟು ಇದನ್ನು ಮಾಡ್ತಾ ಇದ್ದೀರಾ? ಈ ಮೆಡಿಕಲ್ ಕಾಲೇಜಿಲ್ಲ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಮ್ಯಾನೇಜ್ಮೆಂಟ್ ಕಾಲೇಜ್. ಅವ್ರು ಹೇಳಿದರು, ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ವಿಪ್ರೋ ಫೌಂಡೇಶನ್ ತಜ್ಞರನ್ನು ಬಳಸ್ಕೊಂಡ್ರು ಹೈದರಾಬಾದ್ ಕರ್ನಾಟಕದಲ್ಲಿ. ನಾನು ಅವಾಗ ಗುಟ್ಟಾಗಿ ಆ ಭಾಗದೆಲ್ಲ ಸಂಚಾರ ಮಾಡಿದೆ. ಈ ದೇವದುರ್ಗ, ಶಾಪೂರು, ಜೇವರ್ಗಿ, ಕಲ್ಮಲ ಆ ಭಾಗದಲ್ಲಿ ಸರ್ಕಾರಿ ಶಾಲಾ ಮಕ್ಕಳ ಗತಿಯನ್ನು ನೋಡಿದಾಗ ನನಗೊಂದು ಪಾಪ ಪ್ರಕ್ರಿಯೆ ಕಾಡ್ಲಿಕ್ಕೆ ಶುರುವಾಯಿತು. ನಾನು ನ್ಯಾಸ್ಟಾಕ್ನಲ್ಲಿ ನನ್ನ ಕಂಪ್ನಿ ಎಷ್ಟು ದೊಡ್ಡ ಹೆಸರು ಮಾಡಿದ್ರು ಕೂಡ ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕಾಗಲಿಲ್ಲ ಅಂತ ಅವತ್ತೇ ಸಂಕಲ್ಪ ಮಾಡಿದೆ. ನಾನು ಇವತ್ತು ಮಾಡ್ತಾ ಇರೋ ವಿಶ್ವವಿದ್ಯಾಲಯದಲ್ಲಿ ನನ್ನ ಗುರಿ ಏನು ಅಂತಂದರೆ, ಮುಂದಿನ 10 ವರ್ಷಗಳಲ್ಲಿ 5,000 ಜನ ಜಾಗತಿಕ ಗುಣಮಟ್ಟದ ಶಿಕ್ಷಕರು ತಯಾರು ಮಾಡೋದು. ಯಾತಕ್ಕೆ? ಸರ್ಕಾರಿ ಶಾಲೆಗಳಿಗೆ ಹೊರತು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆಲ್ಲ ಅಲ್ಲ ಅಂತಂದು. ಸೊ ಯಾವ ರೀತಿ ಪ್ರೇರಣೆ ಕೊಡ್ತೀವಿ ಎಸ್ ಎಂ ಕೃಷ್ಣ ಅವರ ಇದು. ತದನಂತರ ಮುಖ್ಯಮಂತ್ರಿಗಳೆಲ್ಲ ಅನೇಕರು ಕಾರ್ಪೊರೇಟ್ ದಿಗ್ಗಜರು ಬಂದರೆ ಅವ್ರಿಗೆ ಅಪಾಯಿಂಟ್ಮೆಂಟು ಕೊಡಲ್ಲ, ಬಂದರೂ ಕೂಡ ಕಾಯಿಸ್ತಾರೆ, ಅವ್ರಿಗೆ ಸಿಗಬೇಕಾದ ಗೌರವವನ್ನು ಕೊಡಲ್ಲ, ಅವ್ರೇನೋ ಸಮಾಜ ದ್ರೋಹಿಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಯಾಕಂದರೆ ಅನೇಕರಿಗೆ ಇನ್ನೂ ಆ ಸಮಾಜ ಕಾಲ ಹೆಪ್ಪುಗಟ್ಟಿದ ಅದು ಹೋಗಿಲ್ಲ, ಮನಸ್ಥಿತಿ ಹೋಗಿಲ್ಲ. ಆದರೆ ಎಸ್ ಎಂ ಕೃಷ್ಣ ಅವ್ರದ್ದು ಹಾಗಲ್ಲ, ಬದಲಾವಣೆಗಳಿಗೆ ತೆರೆದುಕೊಳ್ಳುವಂಥ ತೆರೆದ ಮನಸ್ಸು. ಈಗ ಇದಿದೆಯಲ್ಲ, ನಾನು ನಫೀಸಾ ಬದಲು ಸ್ಟೋರಿ ಹೇಳ್ತಾ ಇದ್ದೆ. ನಫೀಸಾ ಬದಲು ವೈದ್ಯಕೀಯ ಶಿಕ್ಷಣ ಸಚಿವೆ, ಮಲಕಾ ರೆಡ್ಡಿ ಅವರು ಆರೋಗ್ಯ ಸಚಿವರು. ಅದು ಒಂದಕ್ಕೊಂದು ಸಂಬಂಧ ಇದೆ. ಇಲಾಖೆಯಲ್ಲಿ ಏನೋ ತರಲೆ ಮಾಡಿದ್ದಾರೆ, ಇವರು ಏನೋ ನ್ಯೂಸೆನ್ಸ್ ಮಾಡಿ ಮಾತಾಡಿದ್ದಾರೆ. ಯಾರು? ನಫೀಸಾ ಫಸಲ್ ಯಾರಿಗೆ? ಮಲ್ಕಾ ರೆಡ್ಡಿ ಈಸ್ ಎ ಸೀನಿಯರ್ ಮೋಸ್ಟ್ ಲೀಡರ್ ಅಂದರೆ ಲಘುವಾಗಿ ಮಾತಾಡ್ಬಿಟ್ಟಿದ್ದಾರೆ. ಬೇಜಾರಾಗ್ಬಿಟ್ಟಿದೆ ಯಾರಿಗೆ? ಮಲ್ಕಾ ರೆಡ್ಡಿ ಅವರಿಗೆ. ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ, ನೋಡಿ ಸರ್ ಈ ಥರ ಮಾಡ್ತಾ ಇದ್ದಾರೆ, ಯಾಕೆ ಭಾಳ ನ್ಯೂಸೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಹೌದಾ? ಇದನ್ನು ನಿಭಾಯಿಸಿದ ರೀತಿಯನ್ನು ನೀವು ಭಾಳ ಆಶ್ಚರ್ಯ ಪಡ್ಬೋದು. ಹೇಗೆ ಮಾಡಿರ್ಬೋದು ಹೇಳಿ? ಭಾಳ ಆಶ್ಚರ್ಯ. ಏನು ಮಾಡಿರ್ಬೋದು ಹೇಳಿ ಗೊತ್ತಾ? ಅವರು ದಿನೇಶ್ ಅಂತೇಳಿ ಅವ್ರಿಗೆ ಮಾಧ್ಯಮ ಸಲಹೆಗಾರರು, ಅವ್ರನ್ನ ಇದು ಕ್ಯಾಬಿನೆಟಿಂದ ಡ್ರಾಪ್ ಮಾಡ್ತಿದ್ದಿಂದ ಸುದ್ದಿ ಮಾಡಿಸಿ ಏನು ಮಾಡಿದರೆ ಕರೆದು ಬಿಟ್ಟು ಯಾರು ಮೀಡಿಯಾದವರಿಗೆ, ನಫೀಸಾ ಅವರು ವಿಲ್ ಬಿ ಡ್ರಾಪ್ ಫ್ರಮ್ ದ ಕ್ಯಾಬಿನೆಟ್ ಅಂತ ಅಂದ್ಬಿಟ್ಟು ನ್ಯೂಸ್ ಮಾಡಿಸ್ಬಿಟ್ರು. ನ್ಯೂಸ್ ಆಯಿತು.
ನ್ಯೂಸ್ ಆಗೋಯ್ತು ಬೆಚ್ಚ